ನೋಡಿ, ಆರಂಭದಲ್ಲಿ ಮೂಡ ಅಕ್ರಮದ ವಿರುದ್ಧ ಇಡಿಯಲ್ಲಿ ಇಸಿಐಆರ್ ದಾಖಲಾಯಿತು. ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಆಧಾರದಲ್ಲಿ, ಅಂದರೆ ಎಫ್ಐಆರ್ ಪೊಲೀಸ್ ಸ್ಟೇಷನ್ನಲ್ಲಿ, ಇಡಿ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಇಸಿಐಆರ್ ಅಂತ ಕರೀತಾರೆ. ನಿನ್ನೆ ಜಾರಿ ನಿರ್ದೇಶನಾಲಯದಲ್ಲಿ ಈಗ ಮತ್ತೊಂದು ದೂರು ದಾಖಲಾಗಿದೆ. ಈ ದೂರನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಪ್ರದೀಪ್ ಕುಮಾರ್. ಪ್ರಕರಣದ ಸಾಕ್ಷಿ ನಾಶ ಮಾಡಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಏನು ಸಾಕ್ಷಿ ನಾಶ? ಇಡಿಯಲ್ಲಿ ಇಸಿಐಆರ್ ದಾಖಲಾಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಸೈಟನ್ನು ವಾಪಸ್ ಕೊಟ್ಟಿದ್ರು. ವಾಪಸ್ ಪಡೆದದ್ದು ಒಂದು ದಿವಸದಲ್ಲೇ 24 ಗಂಟೆ ಒಳಗಡೆ ಅದನ್ನು ರದ್ದು ಮಾಡಿಬಿಟ್ರು, ಕ್ರಯಪತ್ರನ. ಅಂದರೆ ಇವರು ಸೈಟನ್ನು ವಾಪಸ್ ಕೊಟ್ಟಿರೋದೇ ಸಾಕ್ಷ್ಯ ನಾಶ ಅಂತ ಇವರು ವಾದ. ಇದೀಗ ಸಿದ್ದರಾಮಯ್ಯ ಕುಟುಂಬದ ಮೇಲೆ ಹಾಗಾದರೆ ಸಾಕ್ಷಿ ನಾಶದ ಕೇಸ್ ಬೀಳುತ್ತಾ ಅಂತ. ಏನು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂದರೆ ಸೈಟ್ ವಾಪಸ್ ಕೊಟ್ಟಿರೋದೇ ಸಾಕ್ಷ್ಯ ನಾಶ ಅಂತ ಇವರ ಆರೋಪ. ಇವ್ರು ಮಾಡ್ತಾ ಇರತಕ್ಕಂಥ ಆರೋಪ. ಪ್ರದೀಪ್ ಕುಮಾರ್ 3 ಜನ ಪ್ರಮುಖ ದೂರುದಾರರಲ್ಲಿ ಪ್ರದೀಪ್ ಕುಮಾರ್ ಕೂಡ ಒಬ್ಬರು. ಟಿ.ಜೆ. ಅಬ್ರಹಂ, ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್. ಈ ಪ್ರದೀಪ್ ಕುಮಾರ್ ಈಗ ಮತ್ತೊಂದು ದೂರು ದಾಖಲಿಸಿದ್ದಾರೆ. ಏನಿದೆ? ಸಿಎಂ ವಿರುದ್ಧ ಸಾಕ್ಷಿ ನಾಶದ ಆರೋಪ. ಮೂಡ ಅಕ್ರಮದ ವಿರುದ್ಧ ಅಧಿಕಾರಿಗಳ ಮೇಲೆ ಸಿಎಂ ಪ್ರಭಾವ ಬೀರಿದ್ದಾರೆ. ಮೂಡ ಆಯುಕ್ತರಿಂದ ದಾಖಲೆಗಳ ಬದಲಾವಣೆ ಆಗಿದೆ. 14 ಸೈಟ್ಗಳನ್ನು ಇಡಿ ವಶಕ್ಕೆ ಪಡೆಯಬೇಕು ಅಂತ ಕೂಡ ಇವರು ಆಗ್ರಹ ಮಾಡಿದ್ದಾರೆ. ನಿಮ್ಮ ವಶಕ್ಕೆ ತಗೊಳ್ಳಿ ಅಂತ. ಸಾಕ್ಷ್ಯನಾಶ ಮಾಡ್ತಾ ಇರುವವರನ್ನ ಬಂಧಿಸಬೇಕು ಅಂತ ಕೂಡ ಇವರು ಆಗ್ರಹಿಸಿದ್ದಾರೆ. 14 ಸೈಟ್ಗಳನ್ನು ಹಿಂದಿರುಗಿಸ್ತೀವಿ ಅಂತ ಅಂದ ಮರುದಿನನೇ ಕಮಿಷನರ್ ಸೈಟನ್ನು ಹಿಂದಕ್ಕೆ ಪಡೆದಿದ್ದಾರೆ. ಹಾಗಾಗಿ ಸಿಎಂ ವಿರುದ್ಧ ಇದು ಸಾಕ್ಷ್ಯನಾಶದ ಆರೋಪ ಅಂತ ಇಡಿಗೆ ಪ್ರದೀಪ್ ಕುಮಾರ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಒಂದು ವೇಳೆ ಇವರು ಸೈಟ್ ವಾಪಸ್ ಕೊಟ್ಟರಲ್ಲ, ಇದೇನಾದರೂ ಅಕ್ರಮ ಅಂತ ಅನಿಸಿದಲ್ಲಿ ಸಿಎಂ ವಿರುದ್ಧ ಅಥವಾ ಸಿಎಂ ಕುಟುಂಬದ ವಿರುದ್ಧ ಸಾಕ್ಷಿ ನಾಶದ ಕೇಸ್ ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಒಂದು ಮೂಡ ಅಕ್ರಮ, ಮತ್ತೊಂದು ಸಾಕ್ಷಿ ನಾಶ. ಇದು ಕೂಡ ಪ್ರದೀಪ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ದೂರು. ಆ ದೂರನ್ನು ಈಗ ಇಡಿ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗಿದೆ? ಇವರು ಮೂಡಾದಲ್ಲಿ ಅಂದರೆ ಇಸಿಐಆರ್ ಯಾವಾಗ ದಾಖಲಾಯಿತು ಇಡಿನಲ್ಲಿ, ಅದರ ಮರುದಿನನೇ ಇಮಿಡಿಯೇಟ್ ಆಗಿ ಇವರು ಸೈಟ್ ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೀತಾರೆ. ಅಲ್ಲಿ ಸಾಕ್ಷಿ ನಾಶ ಆಗಿದೆ ಅನ್ನೋದು ಇವರ ಆರೋಪ.